ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷ ಕ್ರಿಯೇಷನ್ ಚಾನಲ್. VN ಆ್ಯಪಲ್ಲಿ ಈ ಥರ ಬ್ಯಾಕ್ ಇಯರ್ ರೀಕ್ಯಾಪ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ VN ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ VN ಆ್ಯಪ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಿಗೆ ಹೋಗಿ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. VN ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ಪ್ರಾಜೆಕ್ಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಫೋಟೋಸ್ನ ಆ್ಯಡ್ ಮಾಡಬೇಕು. ರೀಕ್ಯಾಪ್ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಾವು ಸುಮಾರು ಫೋಟೋಸ್ನ ಆ್ಯಡ್ ಮಾಡಬೇಕಾಗತ್ತೆ. ನೀವು ಎಷ್ಟು ಬೇಕಾದರೂ ಫೋಟೋಸ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಫೋಟೋನ ಆ್ಯಡ್ ಮಾಡಿ ನಾನು ವಿಡಿಯೋ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 23 ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅಂತ ಕೊಡಿ. ಇವಾಗ ಇಲ್ಲಿ ಎಲ್ಲ ಫೋಟೋಸ್ ಬಂದು ಆ್ಯಡ್ ಆಗಿರುತ್ತೆ. ಆದರೆ ಎಲ್ಲ ಫೋಟೋಸ್ ಕೂಡ 3 ಸೆಕೆಂಡ್ ಬಂದಿರುತ್ತೆ. ಹಾಗಾಗಿ ನಾವು ಅದರ ಡ್ಯೂರೇಷನ್ನ ಕಡಿಮೆ ಮಾಡಬೇಕು. ಹಾಗಾಗಿ ಫಸ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಟ್ರಿಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು 3 ಸೆಕೆಂಡ್ ಇರುತ್ತೆ, ಈ ಥರ ಇದನ್ನ ಟ್ರಿಮ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು 0.8 ಸೆಕೆಂಡ್ ಇಟ್ಕೊತಾ ಇದ್ದೀನಿ. 0.80 ಸೆಕೆಂಡ್ ಅಂತ ಬಂದಿದೆ ನೋಡಿ. ಇಷ್ಟು ಇಟ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ರಿಮ್ಮಿಗೆ ಹೋಗಿ. ಇವಾಗ 0.8 ಸೆಕೆಂಡೇನು ನಾವು ಸೆಟ್ ಮಾಡಿರ್ತೀವಲ್ಲ, ಇಲ್ಲಿ ರೈಟಲ್ಲಿ ಪ್ಲೇ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 3 ಸೆಕೆಂಡ್ ಬಂದಿರುತ್ತೆ. ಇದನ್ನು ಕೂಡ 0.8 ಸೆಕೆಂಡ್ ಇಟ್ಕೊಂಡು ಮತ್ತೆ ಪ್ಲೇ ಮಾಡಿ. ಮತ್ತೆ ನೆಕ್ಸ್ಟ್ ಇಮೇಜ್ ಬರುತ್ತೆ, ಮತ್ತು ಅದಕ್ಕೂ 0.8 ಸೆಕೆಂಡ್ ಇಟ್ಕೊಳ್ಳಿ, ಮತ್ತೆ ಪ್ಲೇ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಇಮೇಜ್ಗೂ 0.8 ಸೆಕೆಂಡ್ನ ಆ್ಯಡ್ ಮಾಡ್ತಾ ಹೋಗಿ. ಇವಾಗ ನಾನು ಎಲ್ಲ ಇಮೇಜಸ್ಗೂ ಕೂಡ 0.8 ಸೆಕೆಂಡ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಓಕೆ ಕೊಡಿ. ಇವಾಗ ಎಂಡಿಗೊಂದು ಬ್ಲ್ಯಾಂಕ್ದು ಫೋಟೋ ಆ್ಯಡ್ ಆಗಿರುತ್ತೆ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದು ಮ್ಯೂಸಿಕ್ನ ಆ್ಯಡ್ ಮಾಡೋಣ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ನೀವು ಯಾವ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಮ್ಯೂಸಿಕ್ಕಿಗೆ ಹೋಗಿ, ಇಲ್ಲಿ ಮ್ಯೂಸಿಕ್ಕಿಗೆ ಹೋಗಿ, ಇಲ್ಲಿ ಮ್ಯೂಸಿಕ್ಕು ಫೇವ್ರೇಟು ಮೈ ಮ್ಯೂಸಿಕ್ ಅಂತ ಇರುತ್ತೆ. ನಿಮ್ಮ ಹತ್ರ ಎಲ್ಲ ಇರೋ ಎಲ್ಲ ಮ್ಯೂಸಿಕ್ಸ್ ಕೂಡ ಇರುತ್ತೆ, ಮೈ ಮ್ಯೂಸಿಕಲ್ಲಿ ಇರುತ್ತೆ. ಇದರಲ್ಲಿ ಮ್ಯೂಸಿಕ್ ಲೈಬ್ರರಿ ಅಂತ ಇದೆ ನೋಡಿ, ಅಲ್ಲಿಗೆ ಹೋಗಿ. ಇಲ್ಲಿ ನಿಮ್ಮೆಲ್ಲ ಮ್ಯೂಸಿಕ್ಸು ಇರುತ್ತೆ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ನ ಆ್ಯಡ್ ಮಾಡಿದ ಮೇಲೆ ನಾವು ಎಷ್ಟು ಫೋಟೋಸ್ನ ಆ್ಯಡ್ ಮಾಡಿರ್ತೀವಲ್ಲ ಅಷ್ಟೇ ಮ್ಯೂಸಿಕ್ ಬಂದಿರುತ್ತೆ. ಇಲ್ಲಿ ನಾವು ಟ್ರಿಮ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಓಕೆ ಕೊಡಿ. ಇವಾಗ ವಿಡಿಯೋ ಹೇಗೆ ಬರ್ತೀವಿ ಅಂತ ನೋಡೋಣ. ಇವಾಗ ಈ ಥರ ವಿಡಿಯೋ ಬರ್ತಾಯಿದೆ. ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಒಂದು ಇಫೆಕ್ಟ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಟು ಆಲ್ ಅಂತ ಇದೆ ನೋಡಿ, ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಲ್ಲ ಫೋಟೋಸ್ ಕೂಡ ಇದು ಎಫೆಕ್ಟು ಆ್ಯಡ್ ಆಗಿರುತ್ತೆ. ಇವಾಗ ವಿಡಿಯೋ ಹೇಗೆ ಬರ್ತೀವಿ ಅಂತ ನೋಡೋಣ. ವಿಡಿಯೋ ಈ ಥರ ಬರ್ತಾಯಿದೆ. ಇವಾಗ ಇದಕ್ಕೊಂದು ನಾವು ಮ್ಯೂಸಿಕ್ ಲೈನ್ನ ಆ್ಯಡ್ ಮಾಡೋಣ. ಟ್ಯಾಪ್ ಟು ಆ್ಯಡ್ ಸ್ಟಿಕ್ಕರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ಗೆ ಹೋಗಿ. ನಿಮಗೂ ಇದೇ ಸ್ಟಿಕ್ಕರ್ ಲೈನ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಮ್ಯೂಸಿಕ್ ಲೈನ್ನ ಪೂರ್ತಿ ಎಂಡಿಗೆ ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡಿ. ಇಲ್ಲಿ ಬ್ಲೆಂಡ್ ಅಂತ ಇದೆ ನೋಡಿ, ಕೆಳಗಡೆ ಬ್ಲೆಂಡಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸ್ಕ್ರೀನ್ ಅಂತ ಕೊಡಿ, ಓಕೆ ಕೊಡಿ. ಇವಾಗ ಬ್ಲ್ಯಾಕ್ ಸ್ಕ್ರೀನ್ ಏನಿತ್ತಲ್ಲ, ಈಗ ಬ್ಲ್ಯಾಕ್ ಸ್ಕ್ರೀನ್ ಏನಿತ್ತಲ್ಲ ಅದು ರಿಮೂವ್ ಆಗಿರುತ್ತೆ. ಇವಾಗ ವಿಡಿಯೋ ಹೇಗೆ ಬರ್ತಿದೆ ಅಂತ ನೋಡೋಣ. ಇವಾಗ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ. ಇವಾಗ ವಿಡಿಯೋ 100% ಆದಮೇಲೆ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು.